ಬೇಕಾಗ್ಯದ. ಹೌದು. ಯಾವ ಹಾ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಇಂಡಿ ತಾಲೂಕಾ ಲಚ್ಚಾನ ಗ್ರಾಮದೊಳಗ ಸಿದ್ಧಲಿಂಗ ಅಂತೇಳಿ ಒಬ್ಬ ಶರಣ. ಹೌದಲ್ರಿಪ್ಪ ಹೌದು. ಅವ್ರ ಸಮಕಾಲೀನವ್ರು ಯಾರ್ಯಾರು? ಯಾರ್ಯಾರಿಪ್ಪ? ಲಚ್ಚಾನದ ಸಿದ್ಧಲಿಂಗ, ಹೌದ್ ಬಂತನಾಳದ ಶಂಕರಲಿಂಗ, ಶಂಕರಲಿಂಗ, ಮುಗಲಕೋಡದ ಎಲ್ಲಾ ಲಿಂಗ, ಎಲ್ಲಾ ಲಿಂಗ, ಗೊಲಸಾರದ ಪುಂಡಲಿಂಗ, ಹೌದು. ಜಿಗಜೇವಣಿಯ ಕೌದ್ಯಪ್ಪ ಮುತ್ಯ, ಕೌಂದ್ಯಪ್ಪ ಮುತ್ಯ, ಸಾಲುಟಿಗೆಯ ಗಂಗಲಿಂಗ ಮುತ್ಯ, ಹೌದು. ಇಂತಿಂತವ್ರೆಲ್ಲ ಸಮಕಾಲೀನವ್ರು. ಸಮಕಾಲೀನವ್ರಲ್ರಿ. ಇದು ವಿಜಯಪುರ ಜಿಲ್ಲಾದಾಗ. ಹೌದು. ಇನ್ನು ನಮ್ಮ ಬೆಳಗಾವಿ ಭಾಗದೊಳಗ ಅಲ್ಲಿ ಯಾರ್ಯಾರ್ದಾರಿ? ಸಾವಳಿಗೆ ಶಿವಲಿಂಗಪ್ಪ, ಹೌದು. ಮರಡಿ ಮಠದ ಕೆಂಪಯ್ಯ ಸ್ವಾಮಿ, ಕೆಂಪಯ್ಯ ಸ್ವಾಮಿ, ಅಂಕಲಿಗೆ ಅಡವಿ ಸಿದ್ದೇಶ್ವರ, ಅಡವಿ ಸಿದ್ದೇಶ್ವರ, ಗರ್ಗದ ಮಡಿವಾಳ, ಹೌದು. ನವಲಗುಂದದ ನಾಗಲಿಂಗ, ಹುಬ್ಬಳ್ಳಿಯ ಸಿದ್ದಾರೂಢ, ಆಹಾ ಮತ್ತ ಶಿಶುನಾಳದ ಶರೀಫ, ಶರೀಫ, ಹೌದು. ಕಾಗೆಯ ನೆಲೆಯ ಕನಕದಾಸ. ಹೌದಲ್ರಿಪ್ಪ ಹೌದು. ಇವರೆಲ್ಲ ಸಮಕಾಲೀನವ್ರು. ಇವರೆಲ್ಲ ಹಾ ಸಮಕಾಲೀನವ್ರಿಪ್ಪ. ಬೆಳಗಾವಿ ಭಾಗದೊಳಗ ಅವರು ಸಮಕಾಲೀನವರು. ಹಾ ವಿಜಯಪುರ ಭಾಗದೊಳಗ ಹಾ ಇವರು ಸಮಕಾಲೀನವರು. ಹೌದು. ಒಂದಾನು ಒಂದು ದಿವಸ ಲಚ್ಚಾನದ ಸಿದ್ಧಲಿಂಗ ವಿಚಾರ ಮಾಡಿದ. ಏನ್ ವಿಚಾರ ಮಾಡಿದ್ರಿಪ್ಪ? ಇವತ್ತಿನ ದಿವಸ ಜಿಗಜೇವಾಣಿಗೆ ಹೋಗಿ ಕೌದ್ಯಪ್ಪನ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಲಚ್ಚಾನದ ಸಿದ್ಧಲಿಂಗ ಅಪೇಕ್ಷೆ ಮಾಡಿದ. ಹೌದಲ್ರಿಪ್ಪ ಹೌದು. ಎಲ್ಲಿ ಕುತ್ಕೊಂಡ? ಆಹಾ ಲಚ್ಚಾನದ ಮಠದಾಗ ಕುತ್ಕೊಂಡು ವಿಚಾರ ಮಾಡ್ತಾನ. ಹೌದಲ್ರಿಪ್ಪ. ಇವತ್ತು ನಾನು ಕೌದ್ಯಪ್ಪ ಮುತ್ಯಾನ ದರ್ಶನಕ್ಕ ಜಿಗಜೇವಾಣಿಗೆ ಹೋಗಬೇಕು. ಬಾಳ ದಿವಸ ಆಯ್ತು ಅವನಿಗೆ ಭೇಟಿ ಆಗಿಲ್ಲ. ಹಾ ಹೋಗಿ ಭೇಟಿ ಆಗಿ ಬರ್ಬೇಕು ಅಂತೇಳಿ ಲಚ್ಚಾನ ಮಠದಾಗ ಕುಂತಲ್ಲಿ ವಿಚಾರ ಮಾಡ್ತಾನ. ಹಾ ಲಚ್ಚಾನದ ಸಿದ್ಧಲಿಂಗ. ಹೌದ್ರಿಪ್ಪ. ಇವು ಅಪೇಕ್ಷೆ ಮನದೊಳಗ ವಿಚಾರ ಮಾಡುವಂತ ಮಾತು ಲಚ್ಚಾನ ಮಠದೊಳಗ, ಜಿಗಜೇವಾಣಿ ಮಠದೊಳಗ ಕೌದ್ಯಪ್ಪ ಮುತ್ಯಾಗ ಅರಿವು ಉಂಟಾಯ್ತು. ಅವ್ರು ಉಂಟಾಯ್ತಲ್ರಿಪ್ಪ. ಇವತ್ತು ನನ್ನ ದರ್ಶನಕ್ಕ ಲಚ್ಚಾನದ ಸಿದ್ಧಲಿಂಗ ಬರ್ತಾ ಇದ್ದಾನ. ಹಾ ಬರಾಕತ್ತಾನಲ್ರಿಪ್ಪ. ಬರ್ಬೇಕಂತ ಅಪೇಕ್ಷೆ ಮಾಡ್ಯಾನ. ಹಾ ನನ್ನ ದರ್ಶನಕ್ಕೆ ಬರಾಮದಾನ. ಬರಾವದನ್ರಿಪ್ಪ. ಇವ ಅಪೇಕ್ಷೆ ಮಾಡಿದಂತ ಮಾತು ಅವನ್ ತಿಳ್ಕೊಂಡನಲ್ರಿಪ್ಪ. ಹಂಗ ಶರಣರ ನಡೆ ನುಡಿಗಳಿದ್ದು. ಹೌದಲ್ರಿಪ್ಪ. ಅವಾಗ ಹಾ ಲಚ್ಚಾನ ಮಠವನ್ನ ಬಿಟ್ಟು ನಾನು ಇವತ್ತು ಜಿಗಜೇನಿಗೆ ಹೋಗಿ ಬರ್ಬೇಕಂತೇಳಿ ಸಿದ್ಧಲಿಂಗ ದಾರಿ ಹಿಡ್ದಾನಲ್ರಿಪ್ಪ. ಲಚ್ಚಾನ ಬಿಟ್ಟ ಐರ್ ಸಂಘಕ್ಕೆ ಬಂದ. ಐರ್ ಸಂಘದಿಂದ ಮುಂದ ಹಾ ಇಂಡಿ ಸ್ಟೇಷನ್ ದಾಟಿದಲ್ರಿಪ್ಪ. ಇಂಡಿ ಸ್ಟೇಷನ್ ದಾಟಿ ಅಂಜುಟಿಗೆ ಬಂದ. ಅಂಜುಟಿಗೆದಿಂದ ಹಾ ಮುಂದೆ ಎಲ್ಲಿಗೆ ಬಂದ ಕೇಳಿದ್ರೆ ಹೊರ್ತಿಗೆ ಬಂದ. ಹೊರ್ತಿಗೆ ಬಂದಲ್ರಿಪ್ಪ. ಜಳಕಿಗೆ ಬಂದ. ಹಾ ಜಳಕಿಗೆ ಬರಬಿಡದ ಕೌದ್ಯಪ್ಪ ಮುತ್ಯ ಅಂದ ಮಠದೊಳಗಿದ್ದಂತ ನಮ್ಮ ತಾಯಂದಿರಿಗೆ. ಹಾ ಏನ್ ಹೇಳ್ತಾನ್ರಿಪ್ಪ? ಯವಾ ಹಾ ಇವತ್ತ ಲಚ್ಚಾನದ ಸಿದ್ಧಲಿಂಗ ನನ್ನ ಮಠಕ್ಕೆ ದರ್ಶನಕ್ಕೆ ಬರಾಕತ್ತಾನಲ್ರಿಪ್ಪ. ಅಲ್ಲಿಂದ ನಡ್ಕೋತ ಬಂದಾನ. ಬಾಳ ದನದಾನ. ಹಾ ಅವನಿಗೆ ಒಂದು ಹಂಡೆ ನೀರು ಕಾಸ್ಬೇಕು. ನೀವು ಒಂದ್ ಹಂಡೆ ನೀರ್ ಕಾಸ್ಬೇಕು. ಹೆಂಗ ಕಾಸ್ಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು? ನೀರು ಯಾವ ರೀತಿ ಕಾದಿರ್ಬೇಕಂದ್ರ ಒಂದು ಅನ್ನದ ಅಗಲ, ಒಂದು ಅಕ್ಕಿ ಅಗಲ ಅನ್ನೋನ, ಒಂದು ಅಕ್ಕಿ ಕಾಳವನ್ನ ನೀರಾಗ ಹೋಗದ್ರ ತಥಾಕ್ಷಣದಲ್ಲಿ ಅನ್ನ ಆಗ್ಬೇಕು. ಒಂದು ಅಕ್ಕಿ ಕಾಳು ತಗೊಂಡ ಕುದಿ ನೀರಿನೊಳಗೆ ಒಗದ್ರ ಒಗದ ತಕ್ಷಣ ಅದು ಅನ್ನ ಆಗ್ಬೇಕು. ಆ ರೀತಿಯಾಗಿ ನೀರು ಕಾದಿರಬೇಕು. ಹೌದಲ್ರಿಪ್ಪ. ಮಠದೊಳಗೆ ಇದ್ದಂತ ಸೇವಕರ ಆಯ್ತಪ್ಪ ನಿಮ್ಮ ಆಶೀರ್ವಾದ ಅಂದ್ರು. ಹೌದ್ರಿಪ್ಪ. ಮಠದಾಗ ನೀರು ಕಾಯಕ 5 ಕೊಡದು ಒಂದು ಹಂಡೆ ಕಾಸಾಕ ನಿತ್ರಲ್ರಿಪ್ಪ. ನೀರು ಕಾಸಿದ್ರು ಹಂಡೆದೊಳಗಿನ ನೀರ ತೆಳಗಿನ ಮ್ಯಾಲ ಬರ್ತಿದ್ದು, ಮ್ಯಾಗಿನ ತೆಳಗ್ ಹೋಗ್ತಿದ್ದು. ಸಳ್ಳಮಲ್ಲ ಕಲ ಕುದಿತಿದ್ದು ಅಲ್ರಿಪ್ಪ. ಬಾಯಿ ಮುಚ್ಚಿ ಬಿಟ್ಟಿದ್ರು. ಬಡ್ಡ್ಯಾಗ ಕೊಡ್ಡ ಒಗದು ಬಿಟ್ಟಿದ್ರು. ನಿಗಿನ ಬೆಂಕಿ ದಂಗ್ ಉರಿತಿತ್ತು ಉರಿ. ಹೌದುಪ್ಪ. ಲಚ್ಚಾನದ ಸಿದ್ಧಲಿಂಗ ಗರ್ವುಂಟಾಯ್ತು. ಇವತ್ತು ಕೌದ್ಯಪ್ಪ ನನ್ನ ಭಕ್ತಿ ಪರೀಕ್ಷೆ ಮಾಡಾವದಾನ ನೋಡ್ರಿ ಅಂತ. ನನ್ನ ಸಲುವಾಗಿ ನೀರು ಕಾಸಾಕಿಟ್ಟಾನ. ತಾಯಂದಿರಿಗೆ ಹೇಳಿ ದಾರ್ಯಾಗ ಇವ ತಿಳ್ಕೊಂಡಾನ. ಇನ್ನ ಜಿಗಜೇನಿ ಮಠಕ್ಕೆ ಹೋಗಿಲ್ಲ. ಹೌದು. ಮಠದ ಸಮೀಪದಾಗ ಹೋದ ತಕ್ಷಣ ಬಾರೋ ಸಿದ್ಧ, ಈಗ ಬಂದೇನೋ ಅಂದ. ಈಗ ಬನ್ನಿ ಕೌದ್ಯಪ್ಪ ಅಂದ. ಹೌದು. ಕೌದ್ಯಪ್ಪ ಮುತ್ಯ ಲಚ್ಚಾನದ ಸಿದ್ಧಲಿಂಗ ಇಬ್ಬರು ಕೂಡಿ ಅಲ್ಲ ತಗೊಂಡ್ರು. ಹೌದು. ಮಠದೊಳಗ ಬಂದು ಕೂತ್ರು. ಕುಂಡ್ರಪ್ಪ ನಡ್ಕೋತ ಬಂದು ಬಹಳ ಬ್ಯಾಸೋತಿದಿ, ನೀರು ಕಾದವನ್ನ ಕೇಳಿ ಬರ್ತೀನಂತ ಕೌದ್ಯಪ್ಪ ಒಳಗ ಹೋದ. ಇಬ್ಬರು ಮಂದಿ ತಾಯಂದಿರಿಗೆ ಹೇಳ್ದ,
ಹಾ ಹಾ ಏನ್ ಹೇಳ್ಯಾನ್ರಿಪ್ಪ 35ರಿಂದ 40 ವಯಸ್ಸಿನ ಹೆಣ್ಮಕ್ಳು ಹಾ ಅವಾಗ ಹೇಳ್ತಾನೆ ಇವ ಯವ್ವ ಸಿದ್ಧಲಿಂಗ ಬಾಳ ಬ್ಯಾಸೊತ್ತಾನ ಬ್ಯಾಸೊತ್ತಾನ ಅವ ಬ್ಯಾಡಂದ್ರು ಮಗ ಬ್ಯಾಡಂದ್ರು ನೀವು ಹೊಟ್ಟೆ ಬಿಡ್ಬ್ಯಾಡ್ರಿ ಒಟ್ಟ ಬಿಡಬೇಡ್ರಿ ನೀವ ಈ ಹಂಡೆದಾಗಿನ ನೀರ್ ಆಗೋ ಮಟ್ಟ ಅವನ ಮ್ಯಾಗ ಬರ್ಕಬೇಕು ಹೆಂಗೆ ಸುರುವಬೇಕು ಹಂಗ ಶುರುವಬೇಕ ಆಯ್ತಪ್ಪ ಅಂದ್ರು ಹೌದ್ ಖರೆ ನೀರ್ ಹೆಂಗ್ ಹಾಕ್ಬೇಕು ಹೇಳ್ತೀನಿ ಕೇಳ್ರಿ ಅಂದ ಹಾ ತಾಯಿ ಉದರದಿಂದ ಗರ್ಭದಿಂದ ಬರುವಾಗ ಕೂಸ್ ಹೆಂಗಿರ್ತದಲ್ಲ ಹಾ ಹಾ ಮೈ ತುಂಬ ಎಲ್ಲಿಯೂ ನಡ್ನ್ಯಾಗ ಕೊಲಾಗ ಕೈಯಾಗ ಹೊಟ್ಟೆ ದಾರಿ ಇರಂಗಿಲ್ಲ ಹೌದು ಬಟ್ಟ ಟರಿ ಬರಂಗಿಲ್ಲಲ್ಲ ಹಾ ಹಾ ಯವ್ವ ನೀವು ಆ ರೀತಿಯಾಗಿ ಮೈ ಮ್ಯಾಲ ಒಂದು ಬಟ್ಟ ಟರಿ ಬರಬಾರ್ದು ಆ ರೀತಿಯಾಗಿ ನೀವು ನಿತ್ತವನಿಗೆ ಜಳಕ ಮಾಡಿಸ್ಬೇಕು ಹಾ, 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 ಹಾ. ಹೌದು ಇದು ಯಾಕ ಯಾಕ್ರಿಪ್ಪ ಅದು ಲಚ್ಚಾಣದ ಸಿದ್ಧಲಿಂಗನ ಭಾವ ಬದಲಾಗುತ್ತೈತೋ ಏನ್ ಇಲ್ಲೋ ನೋಡು ಸಲುವಾಗಿ ಚೆಕ್ ಮಾಡೋ ಹಾ. ಸಲುವಾಗಿ ಹಿಂಗ ಆಯ್ತಪ್ಪ ಹೌದ್ ನಿಮ್ಮ ಆಶೀರ್ವಾದ ಅಂದ್ರು ಹೌದು ಅವಾಗ ನೀರ್ ಕಾಯ್ದಾವೋ ಸಿದ್ದಪ್ಪ ಹೋಗಿ ಜಳಕ ಮಾಡಂದ್ರು ಆಗ್ಲಿಪ್ಪ ಅಂದ ಹಾ ಹಾ ಆಗಲಿಪ್ಪ ಅಂದ ಇಬ್ಬರು ಹೆಣ್ಮಕ್ಳು ಅರಿಬಿ ಕಳೆದಿಟ್ಟ ದಿಗಂಬರಾಗಿ ನಿಂತು ಬಿಟ್ರು ಹೌದಲ್ರಿಪ್ಪ ಯವ್ವ ನೀರ್ ಹಾಕ್ತಿರಿ ಅಂದ್ರು ಹಾ ಹಾಕ್ತಿವ್ ಬಾಯಪ್ಪ ಅಂದ್ರು ಏನ್ ಮಗನ ಮ್ಯಾಲ ಮಮಕಾರ ತಾಯಂದಿರ ನಿಮ್ಮದು ಹಾ ಹಾ ಮಗನ ಮ್ಯಾಲ ಎಟ್ಟು ಮಮಕಾರ ಯವ್ವ ನಿಮ್ಮದು ಎಟ್ಟ ಮಮಕಾರ್ಯವ ಯಾವ ಜನ್ಮದ ಪುಣ್ಯ ಇಬ್ಬರು ಮಂದಿ ತಾಯಿಗಳು ಕೂಡಿ ಒಬ್ಬ ಮಗನಿಗೆ ನೀರ್ ಹಣಸಾಕತ್ತಿರ್ಲಿ ಹಣಸ್ರಿವ ಅಂದ ಹಾ ಹಾ ಬಟ್ಟಲದೊಳಗ ಎಣ್ಣೆ ತಗೊಂಡು ಬಂದ ಮೇಯ್ಗೆ ಹೆಚ್ಚಿ ತಿಕ್ಕಬೇಕತ್ತ ಇಬ್ಬರು ತಾಯಂದಿರ ಬರಗುಡ್ದ ಹಾ 6 ತಿಂಗಳು ಜಡಿ ಕೂಸಾಗಿ ಲಚ್ಚಾಣದ ಸಿದ್ದಪ್ಪ ಆಡಕತ್ತ ಹೌದ್ 6 ತಿಂಗಳ ಜಡಿ ಕೂಸ ಆಗಿ ಕೈಕಾಲು ಬಿಚ್ಚಿ ಆಡಕತ್ತ ಇಬ್ಬರು ಹೆಣ್ಮಕ್ಳು ಗಾಬರಿ ಆದ್ರು ಇಂತ ದೊಡ್ಡವ ಹಾ ಹಾ 6 ತಿಂಗಳ ಜಡಿ ಕೂಸಾದಲ್ಲ ತಿಳ್ಕೊಂಡು ಹೌದು ಮತ್ತ 6 ತಿಂಗಳ ಜಡಿ ಕೂಸಿನ ಬಚ್ಚಲಾಗ ನಿಂದ್ರದ ಹೆಂಗ ಕುಂಡ್ರದ ಹೆಂಗ ಹೌದು ತೊಡಿ ಮ್ಯಾಗ ಬಚ್ಚಲ ಕಟ್ಟಿಗೆ ಹಿಂಗ ಕಾಲು ಉದ್ದ ಬಿಟ್ಟು ಕಾಲ್ ಮ್ಯಾಲ ಕಾಲ್ ಹಾಕಿ ತೊಡಿ ಮ್ಯಾಗ ಜಳಕ ಮಾಡಿಸ್ತಾರ್ರಿ ಜಳಕ ಮಾಡಿಸ್ಬೇಕು ಹೌದು ಹೆಣ್ಮಕ್ಳು ಗಾಬರಿ ಆದ್ರು ಇನ್ನ ಈ ಕೂಸಿಗೆ ನಾವು ನೀರ್ ಹಾಕ್ಬೇಕಾದ್ರ ನಮ್ಮ ಕಾಲು ಸುಡ್ತಾವ್ ನಾವ್ ಹೆಂಗ ಮಾಡ್ಬೇಕು ಹೌದು ಅಂಜಾಕತ್ರು ಅಂಜಾಕತ್ರಲ್ರಿಪ್ಪ ಶರಣರಲ್ಲಿ ಇಲ್ಲ ತಿಳಿದಿಲ್ಲ ಹಾ ಹಾ ಸೌದ್ಯಪ್ಪ ಮುತ್ಯ ಸಿದ್ದನ ಮುತ್ಯ ನೀವೇ ನಮ್ಮನ್ನ ಕಾಪಾಡಬೇಕು ನೀವೇ ಕಾಪಾಡಬೇಕು ನಮಗ್ ಸತ್ ಪರೀಕ್ಷೆ ಬಂದದ ತಿಳ್ಕೊಂಡು ಹಾ ಹಾ ಒಬ್ಬಕ್ಕೆ ತಾಯಿ ಹಾ ಕಿವ್ಯಾಗ ಎಣ್ಣೆ ಹಾಕಿದ್ಲು ನೆತ್ತಿಗೆ ಎಣ್ಣೆ ಉಣಿಸಿದ್ಲು ಮೈ ತುಂಬ ಎಣ್ಣೆ ಹಚ್ಚಿ ತಿಕ್ಕಿದ್ಲು ಹೌದು ಬಚ್ಚಲಾಗ ಒಯ್ದು ಕಟ್ಟಿ ಮ್ಯಾಗ ಕಾಲಿಟ್ಟು ಕಾಲ್ ಮ್ಯಾಗ ಹಾ ಹಾ ಕುಶಿನ ಕುಸಿನಿ ಇಟ್ಕೊಂಡು ಇಟ್ಟುಕೊಂಡು ಗಸ ನೀರ್ ಗಸ ಎಣ್ಣೆ ಹಚ್ಚಿ ತಿಕ್ಕಿದ್ಲು ಹಾ ಹಾ ಒಬ್ಬಕ್ಕೆ ಹೆಣ್ಮಗಳ ನೀರ್ ಅಣಸಾಕತ್ಲು ಹೌದು ಶರಣದಾನ ಸಿದ್ಧಲಿಂಗ ಮುತ್ಯಾಗ ನೀರ್ ಸುಡ್ಲಿಲ್ಲ ಅಂದ್ರು ನಡೀತದ ನಡೀತದ ಖರೆ ಅಂತ ಒಂದು ಹೆಸರು ಬರುವಂತ ನೀರ ಹಾ ಹಣಸುವಂತ ತಾಯಿಗೂ ಸುಟ್ಟಿಲ್ಲ ತೊಡಿ ಮ್ಯಾಗ ಇಟ್ಕೊಂಡು ನೀರ್ ಅಣಸ್ಕೊಳಕತ್ತಲ್ಲ ತಾಯಿಗೂ ಸುಟ್ಟಿಲ್ಲ ಹಾ ಹಾ ಎಂತ ಶರಣರ ಪವಾಡಿರ್ಬೇಕ ಪುಣ್ಯಾತ್ಮರೇ ಎಂತ ಶರಣರ ಪವಾಡಿರ್ಬೇಕು ಹೌದ್ರಿಪ್ಪ ಹೌದು ಅವಾಗ ಹಾ ಜಳಕ ಮಾಡಿ ಎಲ್ಲಾ ಮುಗಿದು ಅರ್ಬಿ ತಗೊಂಡು ಒಣ ಅರ್ಬಿ ತಗೊಂಡು ಗಸ ಒರೆಸಿ ವರ್ಷಿ ಯಾವ ಜಾಗದೊಳಗ ಕೂಸಾಗಿದ್ದೋ ಅಲ್ಲಿ ತಂದ ಹಾ ತಟ್ಟಿನ ಮ್ಯಾಲ ಹಾಕಿದ ತಕ್ಷಣ ಇದ್ದ ಸಿದ್ಧಲಿಂಗ ಇದ್ದಂಗ ಆಗಿ ಎದ್ದು ನಿತ್ತ ಹಾ ಹಾ ಯಾವ ಜನ್ಮದ ಋಣ ತಾಯಿ ನನ್ನ ಮೇಯಾಗಿನ ದನು ಎಲ್ಲ ಹಾರಿಸಿ ಬಿಟ್ರಲ್ಲ ತಿಳ್ಕೊಂಡು ಹಾ ಹಾ ಆ ಇಬ್ಬರು ತಾಯಂದಿರ ಪಾದಿಗೆ ನಮಸ್ಕಾರ ಮಾಡಕ್ ಹೋದಯಪ್ಪ ನಮಗ ನಮಸ್ಕಾರ ಮಾಡ್ಬೇಡ ಹಾ ನೀ ನಮ್ಮ ಮಗ ಅಲ್ಲ ನಾವು ನಿಮ್ಮನ ಮಕ್ಕಳು ಹೊಡೆ ಅಂತ ಸುಡುವಂತ ನೀರಿನೊಳಗಿಂದ ನಮ್ಮನ್ನ ಕಾಪಾಡಿದಿಲ್ಲ ಹಾ ಹಾ ಯಪ್ಪ ನೀನೇ ತಂದೆ ನಾವೇ ಮಕ್ಕಳ ಅಂತ ಇಬ್ಬರು ಹೆಣ್ಮಕ್ಕಳ ಪಾದಿಗೆ ಬಿದ್ರು ಎಂತ ಶರಣರಲ್ಲಿಲ್ಲ ರೀ ಎಂತ ಶರಣರಲ್ಲಿಲ್ಲ ಹೌದಲ್ರಿಪ್ಪ ಹೌದು ಸಿದ್ಧರಾಡಿದ ಮಾತು ಸುಳ್ಳಾಗಂಗಿಲ್ಲ ಹಾ ಶರಣರಾಡಿದ ಮಾತು ಸುಳ್ಳಾಗಕ್ ಸಾಧ್ಯ ಇಲ್ರಿಪ್ಪ ಸುಳ್ಳಾಗಕ್ಕ ಸಾಧ್ಯ ಇಲ್ಲ ಹೌದು ಅಂತ ಶರಣರ ಪವಾಡವನ್ನ ಇವತ್ತಿನ ದಿವಸ ಹಾ ಹಾ ನಾವು ಹೇಳ್ಬೇಕಾಗ್ಯದ ಹಾ ಹಾ ಅಂತ ಸಿದ್ಧರ ಪವಾಡವನ್ನ ಹಾ ನಮ್ಮ ಗುರುಲಿಂಗಣ್ಣ ಅವ್ರು ಹೇಳ್ಬೇಕಾಗ್ಯದ ಹೇಳ್ಬೇಕಾಯ್ತಲ್ಲ ಜಗತ್ತಿನಲ್ಲಿ ನಾವು ಎಷ್ಟು ಊರುಗಳನ್ನ ಹಾಡಿವಿ ಅನ್ನೋದು ಮುಖ್ಯ ಅಲ್ಲ ಮುಖ್ಯ ಅಲ್ರಿಪ್ಪ ಯಾವ ಊರು ಒಳಗಣ ಹಾ ಗುರುಲಿಂಗಪ್ಪ ಅನ್ನತಕ್ಕಂಥವ ಗುರುಲಿಂಗ ಅನ್ನತಕ್ಕಂಥವ ಗುರುಲಿಂಗ ಮಾಸ್ತರ್ ಆದ ಅನ್ನುವಂತದನ್ನ ಮಾತು ಗುರುಲಿಂಗನ ನೆನಪಿಡಿದಿಲ್ಲ ಹಾ ಹಾ ಈ ಊರಿನ ಋಣ ನಿನ್ನ ಕಾಲಕ್ಕೆ ಅಟ್ಟೆ ಅಲ್ಲ ನಿನ್ನ ಮಕ್ಕಳ ಕಾಲಕ್ಕೂ ಹಿಂಗೆ ಇರ್ಲಿ ಅಂತ ಮೋಕ್ಷದ ಮುತ್ಯಾನಲ್ಲಿ ಬೇಡಿಕೊಂಡು ಹಾ ಹಾ ಈ ಊರಿನ ಆಶೀರ್ವಾದ ನಿನಗೆ ಯಾವತ್ತು ಸದಾವ್ ಕಾಲ ಇರ್ಬೇಕಂತ ನನ್ನ ಬೇಡಿಕೆ ಅದ ಹಾ ಹಾ ಕರೆ ನನ್ನಲ್ಲಿ ಒಂದು ವಿನಂತಿ ಏನ್ರಿಪ್ಪ ಮತ್ತ ಇಂತ ಹುಡುಗರ ಬುದ್ಧಿ ಹುರುಟು ಬುದ್ಧಿ ಹುಡುಗರನ್ನ ತಗೊಂಡು ನೀ ಸಂಗ ಮಾಡಬೇಡ ಹಾ ಹಾ ಯಾಕಂದ್ರ ಯಾಕ್ರಿಪ್ಪ ಒಂದು ಮನಿತಾನ ಕೆಡಬೇಕಾದ್ರ ಒಬ್ಬರದಿಂದ ಕೆಡ್ತಿರ್ತದ ಒಬ್ಬರದಿಂದ ಕೆಡದಲ್ರಿಪ್ಪ ಒಂದು ಊರು ಕೆಡಬೇಕಾದ್ರ ಒಬ್ಬ ವ್ಯಕ್ತಿದಿಂದ ಕೆಡ್ತಿರ್ತದ ಹೌದು ಹಂಗ ಪುಣ್ಯಾತ್ಮರ ಇವತ್ತಿನ ದಿವಸ ಒಳ್ಳೆ ಒಂದು ಸ್ಥಾನದೊಳಗ ನೀವು ಅದಿರಿ ಹಾ ಹಾ ಒಳ್ಳೆ ಹುಡುಗರಿಗೆ ಇನ್ನೊಂದ್ 100 ಕೊಡಲಿ 200 ಪಗಾರ ಹೆಚ್ಚಿಗೆ ಕೊಡ್ರಿ ಕರೆ ಸಮಾಧಾನ ಶಾಂತಿ ಹಾ ಹಾ ದೇವರ ಗುಣ ಇದ್ದವರಿಗೆ ಕರ್ಕೊಂಡು ಸಂಘ ಮಾಡ್ರಿ ಹೌದ್ ಇದು ಸತ್ಯ ಸಂಘದ ಸತ್ಯ ಸಂಘದ ಸತ್ಯವಂತರ ಸಂಘವಿರಲು ತೀರ್ಥ ಯಾತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕ್ಕೆ ಚಿಂತೆ ಯಾತಕ್ಕೆ ಮಹೇಶ
ಅಮೋಘ ಸಿದ್ಧ ಮುತ್ಯಾನ ಸಂಘ ಮಾಡೀವಿ, ಭಂಡಾರದ ಸಂಘ ಮಾಡೀವಿ, ಶಿವಸ್ಥಾನ ನಮ್ಮ ಜೊತೆ ಅದ. ಹಾ ಇಂಥ ಒಂದು ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ. ಹೌದು ಹೌದು. ನಿತ್ಯ ಜ್ಞಾನಿ ನಾವು ಆದ್ಮೇಲೆ ತಚ್ಚಿಂತೆ ಆತಕ್ಕೆ. ಯಾಕ ಚಿಂತಿ? ಅಮೋಘ ಸಿದ್ಧ ಮುತ್ಯಾಗ 1700 ಮಟ್ಟ ಮನೆ ಕುಲಿ ಬೆಳೆದಾವ. ಹಾ ಬೆಳದಾವಲ್ರಿಪ್ಪ. ಖರೆ ಮುತ್ಯ ಅಮೋಘ ಸಿದ್ಧ ಕುಂಬಾರ ಹುಳ ಹಾ ಕೆಸರಿನೊಳಗಿದ್ದಂಗ ಅದಾನ. ಹಂಗ ಅದಾನಲ್ರಿಪ್ಪ. ಹೆಂಗ ಅದಾನ ಅಂತ ಕೇಳಿದ್ರ, ಹೆಂಗ್ರಿ? ದ್ವಾಪಾರ ಯುಗದೊಳಗ ಕೃಷ್ಣ ಪರಮಾತ್ಮಾಗ 16,108 ಮಂದಿ ಹೆಂಡ್ರಿದ್ರು ಕೂಡ ಹಾ ಬಾಲ ಬ್ರಹ್ಮಚಾರಿ. ಬಾಲ ಬ್ರಹ್ಮಚಾರಿ ಅಂದಾರ ಅವಾಗ. ಅಮೋಘ ಸಿದ್ಧ ಮುತ್ಯಾಗ ಹಾ ನೊರಟ್ಟಿ ನಾಗರಾಯನ ಮಗಳ ಪದ್ಮಾವತಿನ ಲಗ್ನ ಮಾಡ್ಕೊಂಡ್ರು ಸಹಿತ ಹಾ 24 ಮಂದಿ ಮಕ್ಕಳು, 21 ಮಂದಿ ಮೊಮ್ಮಕ್ಕಳು, 101 ಮಂದಿ ಮರಿಮಕ್ಕಳು, 1700 ಗಿರಿಮಕ್ಕಳೆಲ್ಲ ಬೆಳಿಬೇಕಾದ್ರ ಬೆಳಿಬೇಕಾರ ಖರೆ ಇವನ ಸಾಧು ಅನ್ನುವಂತ ಪಟ್ಟ ಹೋಗಿಲ್ಲ. ಹೋಗಿಲ್ಲ. ಇವನಿಗೆ ಬ್ರಹ್ಮಚಾರಿ ಅಂತ ಕರೆದಾರ. ಕರ್ದಾರಲ್ರಿಪ್ಪ. ಯಾಕ ಅಂತಂದ್ರ ಹಾ ಹಾ ಇಂಥವ್ರಿಗೆ ಏನಬೇಕು ಶರಣರು, ಶರಣರು. ಇಂಥವ್ರಿಗೆ ಏನಬೇಕು ಪಾರಮಾರ್ಥ ಬೆಳೆಸೋರು. ಹೌದು. ನಮ್ಮ ವ್ಯವಹಾರ ಬೇರೆ ರೀ. ನಮ್ಮ ಬ್ಯಾರೆ ರೇವ. ಮಾಳಿಂಗರಾಯ, ಬೀರದೇವರ, ಅಮೋಘ ಸಿದ್ಧ ಮುತ್ಯ, ಲಚ್ಚಾನದ ಸಿದ್ಧಲಿಂಗ, ಹಾ ಬಂತನಾಳದ ಶಂಕರಲಿಂಗ, ಜಿಗಜೇವನಿ ಕೌದ್ಯಪ್ಪ ಮುತ್ಯ ಮಾಡಿದಂತ ಸಂಸಾರ ಎಂತದು. ಹಾ ಹಾ ಆಕಳ ನೀರು ಕುಡ್ದಂತದು. ಆಕಳ ನೀರ್ ಕುಡ್ದಂತದ್ರಿಪ್ಪ. ಬ್ಯಾಸಿಗೆ ದಿನದಾಗ ಒಂದು ಕೆರೆಗೆ ನೀರಿಗೆ ಬಿಡ್ರಿ ಆಕಳ. ಹಾ ಆಕಳ ಹೋಗಿ ಏನ್ ಮಾಡ್ತದ, ನೀರಿನ ದಂಡಿಗೆ ಕಾಲಿಟ್ಟು, ನೀರಾಗ ಕಾಲಿಡುದಿಲ್ಲ ಅದು. ಹೌದು. ನೀರಿನ ದಂಡಿಗೆ ಕಾಲಿಟ್ಟು ಹೆಡಕ್ ಮುಂದೆ ಬಿಟ್ಟು ಎಡಕ್ ಮುಂದ್ಬಿಟ್ಟು ಗೋನ ಮುಂದೆ ಹಿಗ್ಗಿಸಿ ನೀರು ಕುಡ್ದ ಹಿಂಬರಿಕೆ ಸರಿತದ, ನೀರಾಗ ಕಾಲಿಡುದಿಲ್ಲ. ಹಾ ಹಾ ನೀರ್ ಕೆಡ್ಸುದಿಲ್ಲ ಅದು. ನೀರ್ ಕೆಡ್ಸಂಗಿಲ್ಲ. ಹಂಗ ಶರಣರು ಸಿದ್ಧರು ಮಾಡಿದಂತ ಸಂಸಾರ. ಹೌದು. ನಾವು ನೀವು ಮಾಡುವಂತ ಸಂಸಾರ ಎಂತದು. ಎಂತಾದ್ರಿಪ್ಪ ಅದ? ಎಮ್ಮಿ ಕೆರೆಗೆ ನೀರ್ ಹೋಗಿ ಕುಡ್ದು ಬಂದಂಗ. ಹೌದ, ಅಲ್ಲೇ ಉಳ್ಳಾಡ್ದದ್ರಿಪ್ಪ ನೀರಾಗ. ಅದೇ ಒಂದು ಕೆರೆಗೆ ಎಮ್ಮಿ ಒಯ್ದು ನೀರಿಗೆ ಬಿಡ್ರಿ, ಬೇಡ್ರಿ ನೀರ್ ಕುಡಿಯಂಗಿಲ್ಲದು. ಮೊದಲು ಹೋಗಿ ಉಳ್ಳಾಡ್ತದ ಅದು. ಹಗಲಿ ಬಾರದಾಗ ಬಿಡ್ರಿ, ಮಧ್ಯಾಹ್ನ ಬಿಸಿಲಾಗ ಹಾ ಎಮ್ಮಿ ನೀರಾಗ ಹೋಗಿ ಉಳ್ಳಾಡಿ ಹೆಂಡಿ ಹಾಕಿ ಮತ್ ಇನ್ನೊಂದ್ ಮಾಡ್ತದ. ಹಾ ಹಾ ಎಡ್ನೇದು ಮಾಡಿ ಉಳ್ಳಾಡಿ ಹಾ ನೀರೆಲ್ಲ ಕೆಡಿಸಿ ಮೇಗೆಲ್ಲ ರಾಡಿ ಹಚ್ಕೊಂಡ್ ಆ ನಂತರ ನೀರು ಕುಡ್ದ ಹೊರಗ ಬರ್ತತ್ ನೋಡ ಹಂಗ ಶರಣರು ಸಿದ್ಧರು ಮಾಡಿರತಕ್ಕಂತ ಸಂಸಾರ ಅಂತದು. ಹೌದು. ನಾವು ನೀವುಗಳು ಮಾಡುವಂತ ಸಂಸಾರ ಎಂತಾದ್ರಿಪ್ಪ ಇಂತದು. ಹೌದ್. ಕೆಸರಿನೊಳಗಿದ್ರು ಕೂಡ ಮೇ ಕೆಸರು ಹಚ್ಕೊಲಾರದೆ ಅವರು ಸಂಸಾರ ಮಾಡಿ ಹಾ ಜಗತ್ತಿನೊಳಗ ಹಳ್ಳಿ ಬಿಳಿ ಗುಡಿ ಕಟ್ಟಿಕೊಂಡು ದೇವರಾಗಿ ಮೆರೆದ್ರು. ದೇವ್ರಾಗ್ಯಾರ್ರಿಪ್ಪ. ಅನ್ನೋ ಸಂಬಂಧ 1700 ಮಟ್ಟ ಮನಿ ನಮ್ಮಪ್ಪ ಮುತ್ಯಾನು ಹಾ ಬೆಳೆದು ಬೆಳ್ದು ಅಲ್ರಿಪ್ಪ. ಮಾಳಿಂಗರಾಯ ಒಬ್ಬರಲ್ಲ ಇಬ್ಬರು ಲಗ್ನ ಮಾಡ್ಕೊಂಡ್ರು ಸಹಿತ ಹಾ ಕಾಡಿದ ಗುರುವಿಗೆ ಬೇಡಿದ್ದ ಕೊಟ್ಟ ಕೈಲಾಸದಿಂದ ಶಿವ ಪಾರ್ವತಿಯರನ್ನ ದರಿನಿ ಗೆಲ್ಸ್ಕೊಂಡ. ಹಾ ಹಾ 7 ಬಂಡಿ ಅಲ್ಲಗ ತುಂಡ ಮಾಡಿ ಒಗದ ಹೊಟ್ಯಾಗಿನ ಕಲ್ ತಗದ ಮುಂಗೈ ಸುತ್ತಕೊಂಡ. ಸುತ್ತಕೊಂಡನಲ್ರಿಪ್ಪ. ಶಿವ ಪಾರ್ವತಿ ಅವನ ಭಕ್ತಿಗೆ ಮೆಚ್ಚಿ, ಮಳಪ್ಪ ಏ ಮಳಪ್ಪ, ನಿನ್ನ ಭಕ್ತಿಗೆ ಒಲದೇವು, ಏನ್ ಬೇಡ್ತಿದ್ದಿ ಬೇಡಂದ್ರು. ಏನ್ ಬೇಡ್ತಿ ಬೇಡು. ಅವಾಗ ಮಾಳಿಂಗರಾಯ ಹೇಳ್ತಾನ, ಹಾ ಯಪ್ಪಾ ಪರಮಾತ್ಮ, ಪರಮಾತ್ಮ ನನಗೇನೇನು ಬೇಡ, ಒಳ್ಳೆಯ ಗುರು ಅದಾನ. ಹಾ ನನಗ ಒಳ್ಳೆ ಗುರು ಅದಾನ, ಒಳ್ಳೆ ಗುರು ಅದಾನ. ಸಾದಾ ಗುರು ಇಲ್ಲ. ಹಾ ಬಲ್ಲಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೊಡೆ ಇಲ್ಲ ದೊಡೆ. ಎಲ್ಲಿದು ಮುಕ್ತಿ ಸರ್ವಜ್ಞ. ಹೌದು. ಹಂಗ ಬಲ್ಲಿ ಗುರುಡ ನಾನಲ್ಲ, ಹಾ ಒಳ್ಳೆ ಗುರುವಿನ ಉಪದೇಶ ನನಗಾಗ್ಯದ. ಆಗ್ಯದಲ್ರಿಪ್ಪ. ಅಂತ ಗಟ್ಟಿ ಗುರು ಶಿರಡೋನ ಬೀರದೇವರು ನನ್ನ ಬೆನ್ನಿಗೆ ಅದಾನ. ಹೌದು. ನೀವು ಕೊಡುವಂತ ವರದೊಳಗ ಹಾ ಭೂಮಿ ಬ್ಯಾಡ, ಸೀಮೆ ಬ್ಯಾಡ, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ದಣ್ಣೆ ಬ್ಯಾಡ, ದೌಲತ್ ಬ್ಯಾಡ, ಏನೇನು ಬೇಡ. ನನಗೇನೇನು ಬ್ಯಾಡ ತಂದೆ. ಹಾ ನನ್ನ ಗುರು ಸೇವಾ ಒಂದೇ ನನಗ್ ಸಾಕು. ಸಾಕು. ನನ್ನ ಭಕ್ತಿ ಪರೀಕ್ಷೆ ಯಾವಾಗ ನೀವು ಮಾಡಾಕ ಬಂದಿರಿ, ವರ್ಷಕ್ಕೊಂದು ಸಲ ಇದೇ ದಿವಸ ಬರ್ಬೇಕು ನೀವ. ಹಾ ಹಾ ನನ್ನ ಕಡೆಯಿಂದ ಸೇವಾ ಮಾಡಿಕೊಂಡು ಹೋಗ್ರಿ ಅನ್ನುವಂತ ಮಾತನ್ನ ಮಾಳಿಂಗರಾಯ ವರ ಬೇಡಿದ. ಹೌದಲ್ರಿಪ್ಪ. ಹೌದು. ಇದನ್ನ ಬಿಟ್ಟು ಮತ್ತೇನಾರ ಬೇಡೋ ಮಲಪ್ಪ ಅಂದ್ರು. ಏನಾರ ಬೇಡು ಯಪ್ಪಾ, ಯಪ್ಪ. ಎಡ್ನೇ ವರ ಕೊಡ್ಬೇಕನ್ನುವಂತ ನಿಮ್ಮಲ್ಲಿ ಇತ್ತಂದ್ರ, ನಿಮ್ಮಲ್ಲಿ ಇಚ್ಛೆ ಇತ್ತಪ್ಪ ಅಂತಂದ್ರ, ನನ್ನ ಗುರುವಿನ ಮಠಕ್ಕ ನನ್ನ ಮಠಕ್ಕ ಯಾರ ಬರ್ತಾರ ಹಾ ಭಕ್ತರಿಗೆ ಭಾಗ್ಯ ಕೊಡು, ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಬಡತಾನ ನೀಡು ಅಂತ ಬೇಡಿದ. ಹೌದಲ್ರಿಪ್ಪ. ಹೌದು. ಯಾಕೋ ಮಲಪ್ಪ ಇಂಥ ಕಠಿಣ ಭಕ್ತಿ ನಿನ್ನಲ್ಲಿ, ಇಂಥ ಕಠಿಣವಾದ ವರ ಯಾಕೋ ನಿನ್ನಲ್ಲಿ ಅಂದ. ಹೌದು. ಅವಾಗ ಪರಮಾತ್ಮ ಪಾರ್ವತಿಗೆ ಹೇಳ್ತಾನ ಮಾಳಿಂಗರಾಯ, ಯಪ್ಪ ಯಪ್ಪ ನನಗ ಹಿಂದ ಗುರು ಬೀರದೇವ್ರ ಅದಾನ. ಅದಾನಲ್ರಿಪ್ಪ. ಇನ್ನ ಬೀರದೇವ್ರ ನನ್ನ ಗುರುವ ನಾವು ಹಾದಿವ್ ಅಂದ್ರ ಹಾ
ನನ್ನ ಮಕ್ಕಳು ಸಾವುಕಾರ ಆಗಿಲಿ ನೆತ್ರು ಅಂತಂದ್ರ ಸತ್ಯ ಧರ್ಮರ ಸಿದ್ಧಾಟಿಗೆ ಬೆಳೆದಿಲ್ಲ. ನಾಡ ಮ್ಯಾಗ ನನ್ನ ಗುರುವಿನ ಭಕ್ತರು ನನ್ನ ಭಕ್ತರು ನಾಡಿನ ತುಂಬಾ ಈ ಮಟ್ಟಕ್ಕೆ ಬಂದ್ ಈ ಸ್ಥಾನಕ್ಕೆ ಬಂದ್ ಹೋದ್ರಂದ್ರ ಅವ್ರಿಗೆ ಬೇಡಿದ್ದು ಸಿಗಲಿ. ನನ್ನ ಮಕ್ಕಳಿಗೆ ಬಡತಾನೆ ಯಾಕ ಅಂತಂದ್ರ ಆ ಭಕ್ತರ ಮನೆಗೆ ಹೋದ್ರಂದ್ರ ಆ ಭಕ್ತರು ಕೊಟ್ಟದ ಐಶ್ವರ್ಯ ಅವ್ರಿಗೆ ಸಾಕಾಗ್ತದ. ಹಂಗ ಈ ಪುಣ್ಯ ಸ್ಥಾನಕ್ಕೆ ಬಂದಂತ ಭಕ್ತರಿಗೆ ಭಾಗ್ಯ ಕೊಡು. ನನ್ನ ಮಕ್ಕಳಿಗೆ ಬಡತಾನಿಡು. ಹೆಗಲ ಮ್ಯಾಗ ಒಂದು ಜಾಡಿ ಬಗಲಿಗೆ ಒಂದು ಭಂಡಾರ ಚೀಲ ಹಾಕೊಂಡು ನಾಡಿನ ಮೇಲೆ ಭಕ್ತರ ಮನೆಗೆ ಹೋದ್ರ ಭಕ್ತರದಿಂದ ಅವ್ರಿಗೆ ಭಾಗ್ಯ ಸಿಗ್ಲತ್ತ. ಇಂಥವರ ಮಾಲಪ್ಪ ಬೇಡದ. ಹೌದಲ್ರಿಪ್ಪ. ಇಂಥವರ ಮೋಕ್ಷದ ಮುತ್ಯ ಬೇಡನಲ್ರಿಪ್ಪ. ದೇವ್ರ ಭೇಟಿಯಾಗಿ ಮೋಕ್ಷದ ಮುತ್ಯ ರಾತ್ರಿ 3 ಗಂಟೆ ಕನಸಿನಾಗ ಬಂದ ನೆತ್ತ. ಬಾಳ್ ದುಡ್ದಿದ್ಯೋ 1 ವರ್ಷದ ಪರ್ಯಂತರವಾಗಿ ಗುಡಿ ಕಟ್ಟೋ ಸಲುವಾಗಿ ನನಗ್ ಬಾಳ್ ದುಡ್ದದಿ. ಏನ್ ಕೇಳ್ತಿ ಕೇಳು ಒಂದ್ ಪೆಟ್ಟಿಗೆ ನಾವೇನ್ ಕೇಳ್ತೀವ್ರಿ? ಊರಾಗ ಯಾರ್ಯಾರಿಗೂ ಬ್ಯಾಡ ನನಗ ಕೂಡ ಅನ್ನೂ ಪಕ್ಕಿ ನಾವ್ ಹಂಗ ಆಯ್ತಿರಿಪ್ಪ. ಯಾರ್ಯಾರಿಗೂ ಬ್ಯಾಡ ನನ್ನಟ್ಟು ಯಾವ ಮಕ್ಕಳು ದುಡ್ದಿಲ್ಲ. ಹೌದು, ನಿನ್ನ ಸಲುವಾಗಿ ನಾನ ಶ್ರಮ ಪಟ್ಟಿನಿ. ಇದೇ ಸಿದ್ದಾಪುರ ಊರಾಗ 100 ಎಕರೆ ಭೂಮಿ ಕೊಡು. 100 ಎಕರೆ ಭೂಮಿ ಕೊಡು. 100 ಎಕರೆ ಭೂಮಿ ಕೊಡೋದು ಬಂಗಾರ ಹಾಂಡಿ ಎಬ್ಬಿಸ್ಕೊಡು. ಇಂತಿಂತದೆಲ್ಲ ಕೇಳು ಮಕ್ಕಳು ನಾವು. ಹೌದು ಪುಣ್ಯಾತ್ಮರೇ, ನಮ್ಮ ಮನಸ್ಸುಗಳು ಹಿಂಗದಾವ. ಮುಂಜಾನೆ ಎದ್ದು ಜಳಕ ಮಾಡಿ ಅನೇಕ ಕಡೆ ನಾನ್ ನೋಡಿನ್ರಿಪ್ಪ. ಸಿದ್ದಾಪುರ ಊರಾಗ ಅಂತದಿಲ್ಲ. ಕೆಲವೊಂದ್ ಕಡೆ ತೋಟದಾಗ ಮನ್ಯಾಗ ನೋಡ್ತೀನಿ ನಾನು. ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಗಿರಿಮಕ್ಕಳು ಬಂದಿರ್ತಾವ್ಲ. ಮುಂಜಾನೆ ಎದ್ದು ಮುದಕ ಜಳಕ ಮಾಡಿ ದೋತ್ರ ಉಟ್ಕೊಂಡ ಇನ್ನ ಮುಂಡಂಗಿ ಹಾಕೊಂಡಿರಂಗಿಲ್ಲ. ಒಂದ್ ದಡಿ ದೋತ್ರ ಅಡಪಾದ್ರ ಒಕ್ಕೊಂಡು ಜಗಲಿ ಮ್ಯಾಗ ಹೋಗಿ ಒಂದು ಉದ್ಕಡಿ ಹಸ್ತಾನ. ದೇವ್ರ ಫೋಟೋಗಳಿಗೆ ಹಿಂಗ ಮಾಡ್ತಿರ್ತಾನ. ಅವ ದೊಡ್ಡ ಮಗ ಎಲ್ಲಿ ಹೋದ ಹೊಲಕ್ ಹೋದಿಲ್ಲ. ಎತ್ತ ಹೊಡ್ಕೊಂಡು ಹೋದಿಲ್ಲ. ಅವ ಹೆಂಡಿ ಬೆಳ್ದಾನ ಇಲ್ಲ ನೋಡಪ್ಪ. ಹಿಂಗ ಬೆಳಗ್ತಿರ್ತಾರ. ಏನ್ ಮಾಡತ್ತಾರ? ಹೆಣ್ಮಕ್ಳು ರೊಟ್ಟಿ ಮಾಡಾಕಿದಾರಲ್ಲ. ಕೆಲವೊಂದು ಕಡೆ ನಾನ್ ನೋಡ್ತಿರ್ತೀನಿ. ಹೌದು ಪುಣ್ಯಾತ್ಮರೇ, ಅದ ಊದ್ ಕಡೆ ಅರ್ಧ ಸುಟ್ಟಿರ್ತೈತಿ ಒದರಾಡ್ಕೊಡ್ದ ಮನ್ಯಾಗ. ಹೌದ್, ಅದು ಉಳ್ದದ ಅರ್ಧ ಊದ್ ಕಡೆ ಹಂಗ ತಗೊಂಡು ಊರಾಗ ಬರ್ತಿರ್ತಾನ. ಊರಾಗ ಮಂದಿ ನಮಸ್ಕಾರ ರೀ ಬುದ್ಧಿ ನಮಸ್ಕಾರ ಅನ್ಕೋತ ಬರ್ತಾನ. ಇಲ್ಲಿ ಬರ್ಗುಡ್ದ ಚಾರನೆ ಉಳ್ದಿರ್ತೈತಿ. ಚಾರನೆ ಅಟ್ಟ ಊದ್ ಕಡೆ ಉಳ್ದಿರ್ತೈತಿ, ಇಟ್ಟ ಉಳ್ದಿರ್ತೈತಿ. ಬಂದ ಅಮೋಕ್ಷದ ಮುತ್ಯಾಗ ಬೆಳಗಿ ಬೇಡ್ಕೋತಾನ, ಏ ಭಗವಂತ ನಮ್ಮ ಊರಾರಿಗೆ ಯಾರ್ಯಾರಿಗೂ ಕೊಡ್ಲಾರ್ದಂತ ಅದ್ ನನಗ್ ಕೊಡು. ನೋಡಪ್ಪ, ನಮ್ಮ ಊರಾಗ ಯಾರಿಗೂ ಕೊಡ್ಲಾರ್ದಂತ ಅದ್ ನನಗ್ ಕೊಡು. ಇವ್ ತಂದಾನ ಒಂದು ಊದ್ ಕಡೆ, ಅದು ಚಾರನೆ ಉಳ್ದೈತಿ, 12ನೇ ಭಾಗ ಸುಟ್ಟ ಉಳ್ದೈತಿ. ಅದು ನಾವು ₹1 1 ಕೋಟಿ ರೂಪಾಯಿದ ಮೋಕ್ಷದ ಮುತ್ಯಾನಲ್ಲಿ ಕೇಳ್ತೀವಂದ್ರ ನಾವು ಎಷ್ಟು ಮುಟ್ಟಾಳ್ರಿ ಇರ್ಬೇಕು. ಭಗವಂತನಲ್ಲಿ ಬೇಡ್ಕೋಬೇಕು ಅಂತದು. ಏ ಭಗವಂತ ಪೃಥ್ವಿ ಅಪ್ಪ ತೇಜ ವಾಯು ಆಕಾಶವೆಂಬ ಪಂಚ ಮಹಾಭೂತದ ಶರೀರ ಕೊಟ್ಟಿದೆಪ್ಪ. ₹1 ತಗೊಂಡಿಲ್ಲ. ₹1 ತಗೊಳ್ಳಾರ್ದೆ ಈ ಅವಯವಗಳ ಕೊಟ್ಟ ಈ ಶರೀರವನ್ನು ಇಟ್ಟಿದೆ ಭಗವಂತ. ಈ ಶರೀರದೊಳಗೆ ಉಸಿರು ಇರುವವರೆಗೆ ದುಡ್ಯಾಕ ನನಗಿಟ್ಟು ಶಕ್ತಿ ಕೊಡು. ನನ್ನ ಮನೆಗೆ ಯಾರೇ ಬಂದ್ರಂದ್ರ ಅವ್ರಿಗೆ ಒಂದು ರೊಟ್ಟಿ ದಾನ ಮಾಡುವಂತ ಶಕ್ತಿ ಕೊಡು ನನ್ನ ತಂದೆ ಅಂತ ಬೇಡ್ಕೊಳ್ಳ. ಅವ್ರು ಯಾರದಾರ್ರಿ? ಯಾರದಾರು ಬೇಡ್ಕೊಳ್ಳ? ಅವರು ಇಲ್ಲ. ಯಾವಾಗ ನನಗೆ ಏನೇನು ಬೇಡ, ದುಡ್ಯಾಕ ರೊಟ್ಟಿ ಒಳಗ ಶಕ್ತಿ ಕೊಡು. ನನ್ನ ಮನೆಗೆ ಬಂದವ್ರಿಗೆ ನೀಡಾಕ ಒಂದು ರೊಟ್ಟಿ ಕೊಡು. ಇದು ಒಂದೇ ಕೊಡು ಭಗವಂತ. ನನಗೊಂದು ಏನು ಬೇಡ ಅನ್ನುವಂತದ್ದು ಯಾವ ಭಕ್ತನಲ್ಲಿ ಇರ್ತದೋ ಅವನ ಮನೆ ಒಳಗ ಅಮೋಕ್ಷದ ಮುತ್ಯ ಹಾಳಾಗಿ ದುಡ್ತಾನೆ. ಈ ಮಾತು ನೆನಪಿನೊಳಗೆ ಇಟ್ಟುಕೊಳ್ಳಿ ಪುಣ್ಯಾತ್ಮರೇ ಅನ್ನುವಂತ ಮಾತನ್ನ ಹೇಳಿ ಪ್ರಾರಂಭ ಮಾಡೋಣ. ಹೌದ್ರಿಪ್ಪ.